ಎಲ್ಲರಿಗೂ ನಮ್ಮ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಮ್ಮಮ್ಮ ನಮ್ಮ ಅಪ್ಪನ ಕೈನಲ್ಲಿ ಅಡುಗೆ ಮಾಡಿಸ್ತಿದ್ದಾರೆ. ಏನು ಮಾಡ್ತಿದ್ದೀರಾ ಇವತ್ತು? ಮಶ್ರೂಮ್. ಏನು ಮಶ್ರೂಮಲ್ಲೇನು? ಮಶ್ರೂಮ್ ಬಿರಿಯಾನಿನ ಪಲಾವ್ ಏನು ಕರಿತೀರಾ ಅದು. ಒಟ್ನಲ್ಲಿ ನಮ್ಮಮ್ಮ ಹೇಳ್ಬೇಕು, ನಮ್ಮ ಅಪ್ಪ ಮಾಡಬೇಕು. ನೀನೇನು ಮಾಡ್ಬೇಡ ಕಣೆ, ನೀನು ಹಿಂಗೆ ನೋಡ್ತಾ ಕೂತ್ಕೊಂಡಿರು, ಆಯ್ತಾ? ಸರಿ, ನೀವು ಈ ಕಡೆ ಸ್ಟಾರ್ಟ್. ಹಾಂ ಸರಿ, ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ, ನಾನು ಅಲ್ಲಿ ಕಿಟಕಿಯಿಂದ ಬರ್ತೀನಿ. ಸರಿ ನಡಿಯೇ. ನಾನು ನೀನು ಅಲ್ಲಿಗೆನಾ? ಇಲ್ಲ, ನೀನು ನೋಡಿಸ್ತೀನಿ ತಡಿ ಮತ್ತೆ. ಸೊ ಇದೆ ನೋಡಿ ವರಾಂಡ. ಇದನ್ನೆಲ್ಲ ನಮ್ಮ ಅಪ್ಪ ಕಟ್ ಮಾಡಿ ಇಟ್ಟಿದ್ದಾರೆ ಬೆಳಗ್ಗೆನೆ, ನಾವಿನ್ನೂ ತಿಂದಿಲ್ಲ. ಇವರಿಬ್ರು ಒಂದು ಡ್ಯಾನ್ಸ್ ಮಾಡಿದ್ದಾರೆ, ಹಾಕ್ತೀನಿ ನೋಡಿ. ಇಲ್ಲಿ ಸೈಡಲ್ಲಿ ಹಾಕಿರ್ತೀನಿ. ಮ್ಯೂಸಿಕ್ ಹಾಕಿರಲ್ಲ, ಕಾಪಿ ಸ್ಟ್ರೈಕ್ ಬಂದ್ಬಿಡುತ್ತೆ. ಹೆಂಗೆ ವಿಡಿಯೋ ಮಾಡೋದು ತೋರಿಸು. ಅಡುಗೆ ಮನೆ ವಿಡಿಯೋಗಳಿಗೆ ಹೋಗು, ನಾನು ಎಲ್ಲಿಂದ ನೋಡ್ಕೋತೀನಿ, ಅವ್ರು ಸ್ಟಾರ್ಟ್ ಮಾಡ್ತಾರೆ. ಮಾಡಿ. ಆಯಿಲ್ ಕೊಡಿ. ಏನು ಆಯಿಲು? ಇಂಗ್ಲೀಷು ಎಷ್ಟು ಹಾಕ್ಬೇಕು? ಹಾಕ್ತಾಯಿದ್ದೀವಿ ಒಂದು 4 ಸ್ಪೂನ್. 4 ಸ್ಪೂನು. ಅವ್ರು ಹೇಳ್ಕೊಡ್ತಿದ್ದೀರಾ, ನೀವೇ ಹೇಳ್ಕೊಡ್ತಿದ್ದೀರಾ? ಅದು ಸಾಕಾಗಲ್ಲ ಅಂತ ಗೊತ್ತಾಯ್ತು. ಇವಾಗ ನಮ್ಮ ಅಮ್ಮ ಹಾಕ್ತಾರೆ. ನೀನು ಮಾಡಂಗಿಲ್ಲ ಕಣಮ್ಮ, ಅವ್ರ ಕೈನಲ್ಲಿ ಮಾಡಿಸ್ಬೇಕು. ಲಾಸ್ಟಿಗೆ ನಾವು ಹಾಕ್ತಾ ಇಲ್ಲ, ಎಣ್ಣೆ ಕಾಯ್ದ್ಮೇಲೆ ಹಾಕೋದು. ಎಣ್ಣೆ? ಯಾವ ಎಣ್ಣೆ? ಇದು ಕಡಲೆಕಾಯಿ ಕೊಬ್ಬರಿ ಎಣ್ಣೆ ಹಾಕಿ ನಾವೇ ತಯಾರು ಮಾಡ್ಕೊಂಡಿರೋ ಅಂತ. ನೀವೇ ತಯಾರು ಮಾಡಿದ್ದೀರಾ? ಮಾಡಿಸಿರೋದು. ಮೈಕ್ ಏನ್ ಬೇಡ, 4 ಜನದಲ್ಲಿ ತಗೋಣ. ಮೆಣಸಿನ್ಕಾಯಿ ಹಾಕ್ತಾ ಇದೀನಿ. ಎಷ್ಟು ಹಾಕ್ಬೇಕು? 4 ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. 4-5 ಕಟ್ ಮಾಡಿ ಹಾಕಬೇಕಾ, ಕಟ್ ಮಾಡ್ದಲ್ಲೇ ಹಾಕೋಬೇಕಾ? ಎಷ್ಟು ಜನಕ್ಕೆ ಮಾಡ್ತಿದ್ದೀರಾ? ನಾವು 4 ಜನಕ್ಕೆ ಮಾತ್ರ ಮಾಡ್ತಾ ಇರೋದು. 4 ಜನಕ್ಕೆ ಮಾತ್ರ. ನಿಮ್ಮನೇನಲ್ಲಿ ಏನು ತಿಂಡಿ ಮಾಡಿದ್ದೀರಾ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗಬೇಕು. ಎಷ್ಟೊತ್ತು? ಹಾಂ, 2 ಲೋಟ ಅಲ್ಲ, 2 ಲೋಡ್ ಅಕ್ಕಿ. 2 ಲೋಡ್ ಅಕ್ಕಿ ಅಲ್ಲ, ಅಲ್ಲಿ ಲೋಟು. ಅಕ್ಕಿ ಕಂಡ್ರಿ ನಾವು ಹೇಳ್ತಿರೋದು ಲೋಡ್ ಅಕ್ಕಿ ಅಂತ. ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ. ಹಾಂ, ಅದೆಷ್ಟು ಹಾಕಿ ತಗೋಬೇಕು? ಇದು ಒಂದು 2 ಈರುಳ್ಳಿ ಸಾಕು. ನಮ್ಮ ಅಮ್ಮನೇ ಹೇಳ್ಕೊಡ್ತಿಲ್ಲ, ನಮ್ಮ ಅಪ್ಪನೇ ಹೇಳ್ಕೊಡ್ತೈತೆ. ಹಿಂಗೆ ಇದು ಸ್ವಲ್ಪ ಈರುಳ್ಳಿ ಕಂದು ಬಣ್ಣಕ್ಕೆ ಬಂದ ಮೇಲೆ ಟೊಮೊಟೊ ಹಾಕಬೇಕು. ಸಾಕು ಬಿಡಿ, ಜಾಸ್ತಿ ಟೊಮೊಟೊ ಏನು ಹಾಕೊಳ್ಳೋದಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಈರುಳ್ಳಿ ತಡಿಯಮ್ಮ, ಇವಾಗಲೇ ಅಲ್ಲ ಶುಂಠಿ ಬೆಳ್ಳುಳ್ಳಿ. ಫ್ರೈ ಆದಮೇಲೆ ಉಪ್ಪೇನಿಕ್ಕೆ ಹಾಕೋದು ಅಂದರೆ ಏನು ಬೇಗ ಫ್ರೈ ಆಗುತ್ತೆ ಅಂತ. 3 ಜನ ಅಡುಗೆ ಮಾಡ್ತಾ ಇದ್ದಾರೆ. ಅದು ಫ್ರೈ ಆಗಬೇಕು. ಬಿರಿಯಾನಿಗೆ ಅಂತ ಮಾಡಿದ್ರೆ ಚೆನ್ನಾಗಿರುತ್ತೆ. ನಮ್ದು ಎಷ್ಟು, ಯಾವ ಕಲರ್ ಇದೆ ನಮ್ದು ತೋರಿಸಿ. ಬಿರಿಯಾನಿಗೆ ಹಸಿರು ಕಲರ್ದು. ಇದು ಮಾಮೂಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಓಕೆ, ಬಿರಿಯಾನಿಗೆ ಮಾಡಿರೋದೇ ಹಾಕಿ ಚೆನ್ನಾಗಿರುತ್ತೆ. ಇದು ಎಲ್ಲರಿಗೂ ಗೊತ್ತಿರುತ್ತೆ. ಈ ಬೇಸಿಕ್ ಪ್ರೊಸೀಜರ್ ಇದು. ಈರುಳ್ಳಿ ಫ್ರೈ ಮಾಡ್ಕೊಳ್ಳೋದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದು, ಟೊಮೊಟೊ ಹಾಕೋದು. ಅದಕ್ಕೆ ನೀವೇನಾದ್ರು ಚಿಕನ್ ಹಾಕಿದ್ರೆ ಚಿಕನ್ ಗ್ರೇವಿ ತಯಾರಾಗುತ್ತೆ. ಅದಕ್ಕೆ ಉಪ್ಪು ಖಾರ ಹಾಕಿದ್ರೆ ಅದೊಂದು ಚಿಕನ್ ಗ್ರೇವಿ. ಪೆಪ್ಪರ್ ಹಾಕಿದ್ರೆ ಪೆಪ್ಪರ್ ಗ್ರೇವಿ ಮಾಡ್ಕೋಬೋದು. ಮಶ್ರೂಮ್ ಗ್ರೇವಿ. ಅದು ಯಾವಾಗ ಹಾಕ್ಬೇಕು ಅಂತ ಗೊತ್ತಿರ್ಬೇಕಷ್ಟೇ. ನಮ್ಮ ಅಪ್ಪಂಗೆ ಗೊತ್ತಿಲ್ವಲ್ಲ, ಅದಕ್ಕೆ ತಲೆ ಅಲ್ಲಾಡಿಸ್ತೈತೆ. ಹಾಂ, ಯಾರು? ಅದೇ ನಿಂತರ ಡಿಫ್ರೆಂಟ್ ಆಗಿ ಅಂದ್ರೆ ಎಲ್ಲ ಮಸಾಲೆನೂ ಹಾಕ್ತಾರೆ. ಏನ್ ಸೈಲೆಂಟ್ ಆಗಿಲ್ಲ, ಅವರು ಹೇಳ್ತಾ ಇದಾರಲ್ಲ ಮಾತಾಡಬೇಡಿ ಅಂತ ಹೇಳಿದ್ದಾರೆ.
ಈ ಥರ ಫ್ರೈ ಮಾಡ್ಕೋಬೇಕು ನೋಡಿ, ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಹಾಂ, ಇದೊಂದು ಡೈಲಾಗ್ ನಮ್ಮ ಅಪ್ಪ ಯಾವಾಗಲೂ ಹೇಳ್ತಾರೆ, ಎಣ್ಣೆ ಹಾಕಿ. ಏನು ಬರಲ್ಲ, ಆಫ್ ಮಾಡಿ, ಅದೇನು ಬೇಕಾಗಲ್ಲ ಅಲ್ವಾ. ಅದು ಫ್ರೈ ಆಗೋ ಅಷ್ಟೊತ್ತಿಗೆ ನಾವು ಹೋಮ್ ಟೂರ್ನ ಕರೆಕ್ಟಾಗಿ ತೋರಿಸಿಲ್ಲ ಅಂತಿದ್ರಿ. ಹಾಕ್ಬೇಕಾ? ಇನ್ನೂ ಫ್ರೈ ಆಗಲಿ ತಡಿ, ಫ್ರೈ ಆಗಲಿ ತಡಿ. ಇದೇ ನೋಡಿ ವರಂಡ, ಇಲ್ಲಿ ಡೈನಿಂಗ್ ಟೇಬಲ್ ಥರ ಇದೊಂದು ಟೇಬಲ್ನ ಯೂಸ್ ಮಾಡಿದ್ದೀವಿ. ಡೀಟೇಲಾಗಿ ಹೇಳಿಲ್ವಲ್ಲ, ಅದಕ್ಕೋಸ್ಕರ. ಫಿಶ್ ಟ್ಯಾಂಕ್ ಇವತ್ತು ಕ್ಲೀನ್ ಮಾಡಬೇಕು. ಹೋದ ವಾರ ತುಂಬ ಫಂಕ್ಷನ್ ಇತ್ತವಲ್ಲ, ಬ್ಯುಸಿಯಾಗಿದ್ವಿ. ಇದು ನನ್ನ ವರ್ಕೌಟ್ ಎಕ್ವಿಪ್ಮೆಂಟ್ಸು. ಸೊ ಇದರಲ್ಲೇ ವರ್ಕೌಟ್ ಮಾಡೋದು, ಅದು ಫ್ರೀ ಇದ್ದಾಗ. ಇದು ನಮ್ಮ ಅಮ್ಮ ಅವ್ರ ಅಪ್ಪ ಅಮ್ಮ ಇಬ್ಬರು ಹೆಣ್ತಿರಿದ್ರು ಅವರಿಗೆ. ಇದು ನಮ್ಮ ಅಪ್ಪ ಅವರ ಅಪ್ಪ ಅಮ್ಮ. ಸೊ ಇದೊಂದು ಆಲೋವೆರಾ ಹಾಕಿದ್ದಾರೆ. ಬಂದು ಏನೋ ಜಗಳಾಡ್ತಾವ್ರೆ ಇಬ್ರು. ಹಿಂಗೆ ಯಾರು ಹಾಕ್ತಾರೆ? ಅದೇ ನೀವು ಹೇಳ್ದಂಗ, ಅಮ್ಮ ಹೇಳ್ದಂಗೆ ಮಾಡಕ್ಕೆ ಹೇಳಿರೋದು ನಿಮಗೆ. ಈಗ ಎಷ್ಟು ಹಾಕ್ಬೇಕಿತ್ತು ಅರ್ಶಿನ ಪುಡಿ? ಸ್ವಲ್ಪ. ಹಾಂ, ಇನ್ನೇನಾದರೂ ಬೇಕಾ? ಇವಾಗ ಮಶ್ರೂಮ್ ಹಾಕೋತಿದ್ದಾರೆ. ಇವು ನೋವಾಗುತ್ತೆ ಅಂತ ನಿಧಾನಕ್ಕೆ ಹಾಕ್ತಿದ್ದಾರೆ. ಹಾಕಿ ಹಾಕಿ ಟೊಮೊಟೊ ಅವೆಲ್ಲ ಹಾಕಿ ತೆಗಿ. ಅದ್ರ ಜೊತೆನೇ ನೀರು ಬಿಡುತ್ತೆ, ಹಾಕಿ ಬಿಡಿ. ಇವಾಗಲಿ ನಮ್ಮ ಅಮ್ಮ ಹೇಳ್ದಂಗೆ ಮಾಡಿ. ಯಾಕೆ ಬೇಕು ಆಮೇಲೆ ನೀನು ಹೇಳ್ದೆ ಚೆನ್ನಾಗಿ ಮಾಡಿಲ್ಲ ಅಂತ ಹೇಳೋದು. ಹಾಂ, ಇನ್ನೂ ಬೆಂದೇ ಇಲ್ವಲ್ಲ ಬೀಳಕಲ್ಲಿ ನಿಮಗೆ ನೀರು. ಅದು ನೀರು ಸೀದ್ಮೇಲೆ ಸ್ವಲ್ಪ ಟೊಮೆಟೊ ಹಾಕಿದ್ರೆ ಚೆನ್ನಾಗಿರುತ್ತೆ. ಅದಿಲ್ಲ ಅಂದ್ರೆ ಒಂಥರ ಲೋಡ್ ಇರ್ತಾರೆ. ಶೀನಂಗಿಲ್ಲ ಕಣೆ ವಿಡಿಯೋ ಮಾಡಬೇಕಿದ್ರೆ. ಓ, ಎಲ್ಲ ಕೆಲಸನೂ ನಮ್ಮ ಅಪ್ಪನೇ ಮಾಡೋದು ಫುಲ್ಲು ಅಲ್ವಾ? ಕರೀತಾವ್ರೆ. ಅಷ್ಟು ಕೆಲಸದಲ್ಲಿ ಬ್ಯುಸಿ ಆಗೋರೆ. ಮತ್ತೆ ಉಪ್ಪು ಹಾಕ್ತಿದ್ದಾರೆ, ರುಚಿಗೆ ತಕ್ಕಷ್ಟು ಹಾಕಿ. ನಮ್ಮಮ್ಮ ಉಪ್ಪು ಜಾಸ್ತಿ ಮಾಡಿರುತ್ತೆ. ನೀರು ಬಿಟ್ಟ ಮೇಲೆ ತೋರ್ಸೋಣ? ಸರಿ ಆಯಿತು. ಮಶ್ರೂಮು ನೀರು ಬಿಡೋ ಅಷ್ಟೊತ್ತಿಗೆ ಇವರೊಂದು ಡ್ಯಾನ್ಸ್ ಮಾಡಿದ್ರು ನಮ್ಮಪ್ಪ. ಅದು ನಮ್ಮಮ್ಮ ಮಾಡಿ ತೋರಿಸ್ತಾರೆ. ಇವಾಗ ತೋರಿಸು, ನೀನು ಮಾಡು ಫಸ್ಟು. ಹಾಂ, ತಂದನ್ನ ತಂದನ್ನ ನಾನೇ ಮ್ಯೂಸಿಕ್ ಹಾಕ್ತಿದ್ದೀನಿ, ಅಡ್ಜಸ್ಟ್ ಮಾಡಿ. ಅವ್ರು ಹೆಂಗೆ ಮಾಡಿದ್ರಿ ಇವಾಗ ತೋರಿಸಿ, ನೀವು ಹೆಂಗೆ ಮಾಡಿದ್ರಿ ಅಂತ. ನಮ್ಮಪ್ಪ ಅಷ್ಟೇ, ಎಲ್ಲದಕ್ಕೂ ಅದು ಒಂದೇ ಹಾಕಿದ್ರು. ಹಾಕಬೋದೇನಮ್ಮ ಇವಾಗ? ನೋಡಿ, ಇದೇ ಗ್ರೇವಿ. ಹಿಂಗೆ ಮಾಡಿದ್ರೆ ಗ್ರೇವಿ ಆಗೋಗ್ಬಿಡುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇವಾಗ ಟೊಮೊಟೊ ಅವ್ರ ಕೈಯಲ್ಲೇ ಹಾಕ್ಸೋ. ಎಲ್ಲ ಹಾಕ್ಬೇಕು ತಾನೆ? ಇವಾಗ ಮಶ್ರೂಮ್ ನೀರು ಬಿಟ್ಟಾದ್ಮೇಲೆ ಟೊಮೊಟೊ ಮತ್ತೆ ಸೊಪ್ಪುಗಳು ಹಾಕೋಬೋದಾ? ಹಾಕಿ ಮಿಕ್ಸ್ ಮಾಡಾದ್ಮೇಲೆ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಗೆ ನೀನು ಇನ್ನೇನು ಎಕ್ಸ್ಟ್ರಾ ಹಾಕೊಂಡಿದ್ದ? ಬಿರಿಯಾನಿಗೆ ಹೆಂಗೆ ಮಾಡ್ಕೊತೀಯಲ್ಲ? ಹಾಕೊಂಡು ರುಬ್ಕೋಬೇಕು. ನೋಡಿ, ಈ ಥರ ಸೊಪ್ಪು ಕಲರಲ್ಲೇ ಹೇಳ್ಬೋದು ಎಷ್ಟು ಚೆನ್ನಾಗಿರುತ್ತೆ ಅಂತ. ಇದು ಹಾಕಿ ಸ್ವಲ್ಪ ಬೆಂದಾದ್ಮೇಲೆ ಪಕ್ಕದ್ದು ಕಣೆ, ಪಕ್ಕದ್ದು ಎಷ್ಟಬೇಕು? ನೀವೇ ಹೇಳ್ಬೇಕು ಎಷ್ಟು ಬೇಕು ಅಂತ. ಸ್ವಲ್ಪ ಅಂತ ಹೇಳೋದು. ಅಷ್ಟೇನಾ ಮಸಾಲೆಗಳು? ಸಾಂಬಾರ್ ಅವಳಿಗೆ ಗೊತ್ತಾಗಲ್ವಲ್ಲ, ಅದಕ್ಕೆ ಅದ್ರ ಪಕ್ಕದೇ ಅಂತ ಕೇಳಿ. ಓಹೋ, ಸಾಂಬಾರ್ ಪುಡಿ ಗೊತ್ತಿಲ್ವಾ ಅವಳಿಗೆ? ಸಾಂಬಾರ್ ಪುಡಿ ಎಷ್ಟು? ಸ್ವಲ್ಪ. ಅಷ್ಟೇ.
ಬೇರೆ ಏನಾದ್ರು ಬಿಸಿನೀರು ಹಾಕ್ಬೇಕಲ್ವಾ ಇದಕ್ಕೆ? ಬಿಸಿನೀರು ಬೇಗ ಆಗಬೇಕು ಅಂದಾಗ ಹಾಕ್ಬೇಕು. ಹಾಂ ಬಿಸಿನೀರು ಅದೇ ಬೇಗ ಹಾಕ್ಬೇಕು ಅಂದ್ರೆ ಬೇಗ ಆಗಬೇಕು ಅಂದರೆ ಬಿಸಿನೀರು ಹಾಕ್ಬೇಕು. ನೋಡಿ ಮಸಾಲೆ ಈ ಥರ ಕಾಣಿಸುತ್ತೆ. ಇನ್ನು ಬೇಯ್ಬೇಕದು. ಇನ್ನೂ ಬೇಯಬೇಕು ಅಂತ ಈ ಥರ ಕಾಣಿಸುತ್ತೆ. ಯಾಕಂದರೆ ಟೊಮೊಟೊ ಸೊಪ್ಪೆಲ್ಲ ಇವಾಗ ಹಾಕಿರೋದಲ್ವಾ, ಎಲ್ಲ ಬೇಯ್ಬೇಕು. ಅವೆಲ್ಲ ಬೇಯಬೇಕು. ಬೇಯಿಸಿ ಚೆನ್ನಾಗಿ ಅಲ್ಲ ಕುಕ್ಕರಲ್ಲಿ ಬೇಯ್ತದಲ್ಲ ಈಗ. ಅದು ಚೆನ್ನಾಗಿ ಬೇಯ್ಬೇಕು. ಕಲಸಿ 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 ಸೌಂಡು ಇಲ್ಲಿ ಸುಸ್ತಾಗಿ ಹೋಗೋರೆ ಒಂದು ಅಡುಗೆ ಮಾಡೆ ಅವಾಗ ಈ ಥರ ತಿಂತಿರ್ತಾರೆ. ಇಲ್ಲಿ ಏನಾರು ಇರಬೇಕು ತಿನ್ನಕ್ಕೆ. ಇದು ಬೆಂದಾದ್ಮೇಲೆ ಸಿಗೋಣ. ಸ್ವಲ್ಪ ಬೇಯಲಿ ಆಮೇಲೆ ನೀರು ಹಾಕ್ಬೇಕಾದ್ರೆ. ಓಕೆ. ಸೊ ಮಸಾಲೆ ಎಲ್ಲ ಬೆಂದಾಯ್ತು ಇವಾಗ ಇಷ್ಟೊತ್ತಿನಲ್ಲಿ. ಇವಾಗ ನೀರು ಹಾಕ್ತಾರೆ. ಬಿಸಿನೀರು ಹಾಕಂದ್ರೆ ಬೇಗ ಆಗುತ್ತೆ, ಅದಕ್ಕೆ ಬಿಸಿನೀರು ಹಾಕೊಳ್ಳೋದು. ನೀವು ತಣ್ಣೀರು ಹಾಕೋಬೋದು. ಮಾಡ್ಲಾ? ಇಷ್ಟು ಬೇಗ ಬಿಸಿನೀರು ಮಾಡ್ಕೊಬಿಟ್ಟಾ? ನೋಡಿ ಇವಾಗ ನೀರು ಹಾಕ್ತಾರೆ. ಅಷ್ಟೇ. ನೀರು ಹಾಕಿದ್ಮೇಲೆ ಸ್ವಲ್ಪ ಈ ಥರ ನೀನು ಸ್ವಲ್ಪ ಈ ಥರ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಬೇಕು. ಏನೋ ಒಂದು ಹೇಳಿದ್ರು ಅಷ್ಟೇ. ಗೊತ್ತಾಗ್ಲಿಲ್ಲ ಸಡನ್ ಆಗಿ. ಹಾಂ, ಅದು ಸ್ವಲ್ಪ ಕುದಿಲಿ. ಇನ್ನೊಂದು ಸ್ವಲ್ಪ ಕುದಿಬೇಕಂತೆ. ಕುದಿಯೋ ಅಷ್ಟರಲ್ಲಿ 3 ಜನನು ಒಂದು ಡ್ಯಾನ್ಸ್ ಮಾಡಿಬಿಡಿ, ಇಲ್ಲ ನೋಡೋರಿಗೆ ಬೇಜಾರಾಗಲ್ವಾ? ಮಾಡಿದ್ರೆ ಅವಾಗಲೇ ಅವಾಗಲೇ ಮಾಡಿದ್ರಾ? ನೀವು ಸಾಂಗ್ ಹೇಳ್ತೀರಾ? ಹ್ಞೂ, ನಾನು ಸಾಂಗ್ ಹೇಳ್ತೀನಿ. ಸಿಂಗರ್ ಅಲ್ವಾ ಹೇಳಿ. ನಾನು ಸಾಂಗ್ ಹೇಳಿದ್ರೆ ಸ್ಕಿಪ್ ಮಾಡಿಬಿಟ್ರೆ ವಿಡಿಯೋನ ಯಾರು ನೋಡಲಿಲ್ಲ ಅಂದರೆ ಚೆನ್ನಾಗೈತೆ ಹೇಳಿ. ಬೇಡ. ಸರಿ, ಅದು ಕುದ್ಮೇಲೆ ಸಿಗ್ತೀನಿ ಬಿಡಿ. ಒಂದು ನಿಮಿಷ ಆಗಲಿ. ಅರೆ ಅಕ್ಕಿ ಹಾಕ್ತಾರಂತೆ, ಹೋಗಿ. ಹಾಂ ತಡೀರಿ. ಈ ಥರ ಕುದಿ ಬಂದಮೇಲೆ ಹಾಕಿ. ಅಲ್ಲೆಲ್ಲ ಸ್ಟಾಪ್ ಮಾಡಿ ಅಲ್ಲಲ್ಲೇ ನುಂಕತ್ತಿದ್ದಾರೆ ಮಾತಾಡೋದನ್ನ. ಕುದಿ ಬಂದಮೇಲೆ ಈ ಥರ ಅಕ್ಕಿ ಹಾಕಿ ಮುಚ್ಚೋದು. ಇದೇನು ತುಪ್ಪ ಹಾಕ್ತೀನಿ ಅಂದರೆ ಲಾಸ್ಟಿಗೆ? ತುಪ್ಪ ಕುದಿಲಿ. ತುಪ್ಪನೇ ಕುದಿಬೇಕಾ? ಇದು ಯಾವುದು? ಮಶ್ರೂಮ್ ಬಿರಿಯಾನಿ. ಬಿರಿಯಾನಿ ಆದ್ಮೇಲೆ ಹಾಕಂದ್ರೂ ಆಗುತ್ತೆ ತುಪ್ಪ. ಹೌದಾ? ಇವಾಗಲೇ ಹಾಕಿರಿ ಎಲ್ಲ ಕಡೆ. ಓ, ಅದಕ್ಕೆ ನಿಮ್ಮ ಪ್ಲೇಟಿಗೆ ಹಾಕ್ಬಿಟ್ಟು ತುಪ್ಪ ಹಾಕು ಅಂದರೆ ಹಾಕಿದ್ದೀನಿ ಮೊದಲೇ ಅಂತ ಹೇಳ್ತೀಯಾ? ಹಾಂ, ಗೊತ್ತಾಯ್ತು ಇವಾಗ ನನಗೆ. ಬಿಡು ಓಲಿ, ಆಯಿತು. ಹಾಕಾದ್ಮೇಲೆ ಹಾಕು. ನಾನು ಪಲಾವ್ಗೆ ಬಿರಿಯಾನಿಗೆ ಯಾವುದಕ್ಕೂ ತುಪ್ಪ ಹಾಕದೇ ಇಲ್ಲ. ಹಾಕ್ಬೇಡ. ಹಾಕ್ಬೇಕು, ಎಲ್ಲ ಕಡೆ ಹೋಗ್ಬೇಕಿದ್ರೆ. ಹಾಂ, ಈ ಥರ ಕಳಿಸ್ಕೊಳ್ಳಿ. ನೆಕ್ಸ್ಟು ಕುಕ್ಕರ್ ಮುಚ್ಚೋದಾ? ನೆಕ್ಸ್ಟ್ ಮುಚ್ಚೋದು ಒಂದು ಸ್ವಲ್ಪ ಮೇಲೆ. ಮತ್ತೆ ಕುದಿಬೇಕಂತೆ. ಹ್ಞೂ, ಉಪ್ಪು ಗಿಪ್ಪು ಏನು ನೋಡಲ್ವಾ? ಎಲ್ಲ ನೋಡಾಯ್ತು. ಎಲ್ಲ ನೋಡಾಯ್ತಾ? ಸರಿ ಆಯ್ತಾ? ಹಾಕಿದ್ನಲ್ಲ ಅವಾಗಲೇ. ನೋಡಿ ಈಗ ಹಾಕ್ತಾ ಇದ್ದೀವಿ. ತಡಿ, ಕುದಿನೇ ಬಂದಿಲ್ವಲ್ಲ? ಗೊತ್ತಾಯ್ತಿಯಲ್ಲ? ಕೊತ ಅಂತ ಕುದೀತಿರುತ್ತಲ್ಲ ಅವಾಗ ಮುಚ್ಚಳ ನೀನು ಕುದಿಕಿಯಲ್ಲ, ಹಿಂಗೆ ಕೊತ 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 ಅಂತ ಹಿಂಗೆ ಕುದಿಬೇಕು. ಇದು ಕೊತ ಕೊತ. ಹಿಂಗ್ ಆಕ್ಷನ್ ತೋರಿಸೋದು. ಎಲ್ಲಿ ಹಾಂ, ಈ ಕಡೆ. ಇವಳು ಹಿಂಗೆ ಕೊತ ಕೊತ ಅಂತ ಕುದಿದ್ದಾಳೆ, ಆ ಥರ ಕುದಿಬೇಕಿದು. ಚೆನ್ನಾಗಿ ತೋರಿಸ್ತೀರ. ಡೈಲಾಗ್ ಅಂದ್ರೆ ಯಾರು ಹೇಳಲ್ಲ ಬಿಡಿ. ಅದು ಎಷ್ಟೊತ್ತಿ ಇದು ಮಾಡ್ತೀರಾ? ನೀನು ಹಂಗೆ ಇವಾಗ ಎಷ್ಟ್ ಸಲ ಕಳ್ಸಿದ್ರು ಕೊತ ಗೊತ್ತಿಲ್ಲ. ಕೊತ ಅಂತ. ಪಾಪ ಹೊಡ್ದು ಸಣ್ಣ ಮಾಡ್ತೀರ ಅವ್ರನ್ನ. ಅವ್ರು ಡ್ಯಾನ್ಸ್ ಮಾಡೋಕ್ಕೋಸ್ಕರ ಸಣ್ಣ ಆಗ್ತಿರೋದು. ನೋಡು ಹೊಟ್ಟೆ. ನಾವು ಡ್ಯಾನ್ಸ್ ಬೇಡ ಅಂತ ಹೊಟ್ಟೆ ಬರ್ಸ್ಕೊತಾ ಇದೀವಿ. ಅದು ಕಾಲ ಇವಾಗ ಗೊತ್ತಾಯಿದೆ. ಹಾಂ, ಕುದಿ ಬರ್ತಿದೆ. ಮುಚ್ಚಿ ಸಾಕು ಹೋಗ್ಲಿ. ಸೊ ಇದನ್ನ ತೆಗೆದ್ರೆ ನೆಕ್ಸ್ಟ್ ಪಲಾವ್ ರೆಡಿ ಆಗಿರುತ್ತೆ. ಅವಾಗ ಸಿಗ್ತೀವಿ. ಇಲ್ಲಿಂದಾನೆ ತಗೋತೀನಿ. ಹಾಂ, ತಡಿ, ವಿಶಾಲ್ ಹಾಕ್ಲಿ. ವಿಶಾಲ ಹಾಕಿ ಈ ಕಡೆ ಅದ ಇಲ್ಲ. ಯಾವುದು? ಹಾಂ, ನೆಕ್ಸ್ಟ್ ಹಿಂಗೆ ತೆಗೆದಾಗ ಪಲಾವ್ ರೆಡಿ ಆಗಿರುತ್ತೆ. ಸ್ಟಾಪ್. ತಡ, ಬಿರಿಯಾನಿ ರೆಡಿ. ಅಯ್ಯೋ, ಹಾಗೆ ತುಂಬ್ಕೊಬಿಡ್ತು. ಹಾಂ, ಕಲಸು ಹೋಗ್ಲಿ. ಹಾಂ, ಕೈ ಇದ್ರೊಳಗಡೆ ಇಟ್ಟಿರ್ತಾರೆ. ಹಿಂಗಾಗಿದೆ ನೋಡಿ. ನಿಮಗೂ ಬೇಕಾ? ಬಂದ್ಬಿಡಿ ಮನೆಗೆ. ಹೋಮ್ ಟೂರ್ ಮಾಡಿದ್ದೀವಲ್ಲ, ಘಮ ಘಮ ಅಂತೈತೆ. ಮಾಡಿರೋರ ಕಡೆ ಪೂಜೆ ಮಾಡಕ್ಕೆ ಹೋಗ್ತಿದ್ದಾರೆ, ಅದಕ್ಕೆ ಅಮ್ಮನೆ ಕಳಿಸ್ಬಿಟ್ರು. ನಮ್ಮಪ್ಪ ಪೂಜೆ ಮಾಡೋ ತನಕ ಬರಲ್ಲ. ಅವ್ರು ಬಂದಮೇಲೆ ಹೆಂಗೆ ತಿಂದ್ಬಿಟ್ಟು ಹೇಳ್ತಾರೆ ಹೇಗಿದೆ ಅಂತ. ಟೇಸ್ಟ್ ಹೇಗಿದೆ ಅಂತ ಒಟ್ಟಿಗೆ ಹೇಳ್ತೀವಿ. ಅವರೇ ಮಾಡಿರೋದಲ್ವಾ? ಹಾಂ, ಅವ್ರು ಇರಬೇಕು. ನೀವ್ ಹೇಳ್ಕೊಟ್ಟಿರೋದಲ್ವಾ? ಹಾಂ, ನೋಡಕ್ಕೆ ಸಂತೋಷ ಸಖತ್ತಾಗೈತೆ. ನೋಡಿ ತಡೀರಿ, ಝೂಮ್ ಆಗ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಹೇಳ್ದಂಗೆ ಮಾಡಿದ್ರಲ್ಲ, ಅದಕ್ಕೆ ತಿನ್ಬೇಕಾದ್ರೆ ಸಿಗ್ತೀರಿ. ತಗೊಳ್ಳೋದು ಅವರು.
ತಿನ್ಬೇಕಾದ್ರೆ ಸಿಗೋಣ. ಹ್ಞೂ ಸರಿ. ಈ ಥರ ಪಲಾವ್ ಹಾಕೊಂಡು ಇದ್ರ ಮೇಲೆ ಈ ಥರ ತುಪ್ಪ ಹಾಕೊಂಡು ತಿಂತಿದ್ರೆ ಸ್ವರ್ಗಕ್ಕೆ ಒಂದ್ ಮೂರ್ ಅನ್ಬೇಕು. ಮೋರ್ ಅನ್ಬೇಕು. ತಗೊಂಡು ನಡೀರಿ ಫಸ್ಟ್ ಕೊಟ್ಟು ಬರ್ತೀಯಾ? ಅಲ್ಲೇ ತಿಂದ್ಬಿಟ್ಟು ಇವಾಗ ಟೇಸ್ಟ್ ಹೇಳ್ಬೇಕು. ಬನ್ನಿ 3 ಜನನೂ. ಇನ್ನೂ ಕೊಟ್ಬಿಟ್ಟು ಬರ್ತಾನೆ ಇರಿ, ಸೀರಿಯಲ್ ಥರ ಎಳಿತಾನೆ ಇರ್ತೀನಿ. ಇಲ್ಲಿ 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 ಸೋಫಾ ಇಲ್ಲಿ ಕೂತ್ಕೊಳ್ಳಿ, ಆಮೇಲೆ ಹೋಗಿ ಅಲ್ಲಿ ಕೂತ್ಕೊಂಡು ತಿನ್ನಿರಿ ಅಂತ ಆರಾಮಾಗಿ. ತಿನ್ಸಿ ಟೇಸ್ಟ್ ಹೇಳಿ. ಏನು ಯಾವಾಗಲೂ ಬಾಯಿ ಆಡಿಸ್ತಾನೆ ಇರ್ತಾರೆ ನಮ್ಮ ಅಪ್ಪ ತೆಗಿ. ಈಗ ತಾನೇ ಏನೋ ತಿಂದ್ರು ಅದಕ್ಕೆ. ಯಾವಾಗಲೂ ತಿಂತಿರ್ತಾರೆ, ಏನಾದರೂ ಹೋಗ್ಬೇಕು. ಅವ್ರು ಮಾಡಿರೋದಲ್ವಾ ಚೆನ್ನಾಗಿದೆ ಅಂತಾರೆ. ಹೆಂಗಿದೆ ಗೊತ್ತೇನೆ? ನೀನು ಮಾಡ್ತೀಯಾ ನೋಡ, ಹೆಂಗಿದೆ ನೋಡುವ ನೀನು. ಹೆಂಗೈತೆ? ಚೆನ್ನಾಗೈತೆ, ಬಿರಿಯಾನಿ ಥರನೇ ಐತೆ. ಬಿರಿಯಾನಿ ಥರನೇ ಐತಾ? ಇವರೇ ತಿಂದ್ಬಿಟ್ರು. ಇಲ್ಲಿ ತಿನ್ಸಿ ಇವ್ರಿಗೂ ಐತಿ. ನೀವು ಒಂದು ಸ್ವಲ್ಪ ಟೇಸ್ಟ್ ಮಾಡ್ಬಿಡಿ. ಸುಡ್ತಾ ಇದೆ. ಚೆನ್ನಾಗಿದೆ. ಸೂಪರ್ ಸೂಪರ್ ಇದೆ, ಚೆನ್ನಾಗಿದೆ. ಅದು ಮತ್ತೆ ಇದೇ ಥರ ಮಾಡ್ಕೊಳ್ಳಿ. ಇದೇ ಥರ ಸಗದಾಗಿದೆ. ಆರೋಗ್ಯ ಚೆನ್ನಾಗಿರುತ್ತೆ. ಮಶ್ರೂಮು ಒಳ್ಳೇದು ದೇಹಕ್ಕೆ. ಯಾವ So. ಟೇಸ್ಟಿಂಗ್ ಪೌಡ್ರ್ ಹಾಕಿಲ್ಲ. ನ್ಯಾಚುರಲ್. ಇವ್ರು ತಿನ್ನಿಸ್ತಿರ್ತಾರೆ. ನಿಮ್ಮದು ತಿಂಡಿ ಆಗಿದೆ ಅಂತ ಅನ್ಕೋತೀನಿ. ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್. ಚೆನ್ನಾಗಿದೆ ಮಶ್ರೂಮ್ ಪಲಾವ್.